ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ಕನ್ನಡಕ್ಕೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪಾ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಶೇಪ್ ಕಟ್ ಮಾಡೋದನ್ನ ತೋರಿಸಿದ್ದೆ ಅಲ್ವಾ, ಕ್ರಾಫ್ಟ್ ಪಟ್ಟಿನ. ಇವತ್ತು ಯಾವ ರೀತಿ ಅಟ್ಯಾಚ್ ಮಾಡ್ಬೇಕಪ್ಪ, ಶೇಪ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರು, ಸ್ವಾತಿ ಅನ್ನೋರು. ನಮ್ಗೆ ಸ್ಟಿಚಿಂಗ್ ಮಾಡಿದ್ಮೇಲೆ ನಮ್ಗೆ ಒಂದು ಶೇಪ್ ಬರ್ತಾ ಇಲ್ಲ, ಕ್ರಾಸ್ ಪಟ್ಟಿ ಶೇಪ್ ಅಂತ. ಅದೇ ಕಟ್ಟಿಂಗ್ ಆ ರೀತಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಬಟ್ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಕಟಿಂಗ್ ಮಾಡ್ಕೊಂಡು ಟಕ್ಸ್ ಪಾಯಿಂಟ್ ಎಲ್ಲಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿದೀನಿ ಸ್ನೇಹಿತರೆ. ಕ್ರಾಸ್ ಪಟ್ಟಿ ಹಚ್ಚೋದಿಕ್ಕೆ ಅಂತಂದ್ರೆ ಟಕ್ಸ್ ಪಾಯಿಂಟ್ ನಾನು ಹಿಡಿಯೋದು 3 ಟಕ್ಸ್ ಪಾಯಿಂಟ್. ಫೋರ್ತ್ ಎಲ್ಲ ಹಿಡಿಯಕ್ ಹೋಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಜಾಗ ಬಿಟ್ಕೊಳ್ಳೋದಿಲ್ಲ ಅಷ್ಟೇನೆ. ನಾನು ಯಾವಾಗ್ಲೂ ಹಿಡಿಯೋದು ಫೋರ್ತ್ ಹಿಡಿಯಲ್ಲ, ಥರ್ಡ್ ಹಿಡಿತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ. ಇವಾಗ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಟಿಪ್ಸ್ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಲೈನಿಂಗಿಗಿಂತ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರಬೇಕು. ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ನಮಗೆ ಸ್ಟಿಚಿಂಗ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಕಾಣಿಸೋದಿಲ್ಲ ಹೊರಗಡೆ. ಲೈನಿಂಗ್ ಅನ್ನೋದು ಈ ರೀತಿ ಒಬ್ಬೊಬ್ರದ್ದು ಏನಪ್ಪಾ ಅಂದ್ರೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಬ್ಲೌಸ್ ರೆಡಿ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಕ್ಸ್ಟ್ರಾ ಇರಬಾರ್ದು, ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರಬಾರ್ದು. ಕರೆಕ್ಟಾಗಿ ನಮಗೆ ಲೈನಿಂಗ್ ಎಕ್ಸ್ಟ್ರಾ ಇರಬಾರ್ದು, ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಇದ್ರೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿರಿ. ಅವಾಗ ಹೊರಗಡೆ ಲೈನಿಂಗ್ ಅನ್ನೋದು ಕಾಣಿಸೋದಿಲ್ಲ. ಆ ರೀತಿ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಬೇಕಾಗುತ್ತೆ. ಈ ರೀತಿ ಇರ್ಬೇಕು. ಇಲ್ಲಿ ಇರುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಬರಬೇಕು. ಅವಾಗ ನಮ್ಗೆ ಒಂಚೂರು ಕೂಡ ಆಚೆ ಬರೋದಿಲ್ಲ ಲೈನಿಂಗು. ಇದೊಂದು ಟಿಪ್ಸ್ ಅಂತಾನೆ ಅನ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಇವಾಗ ಕ್ರಾಸ್ ಪಟ್ಟಿ ಹಚ್ಬಿಡೋಣ. ಒಬ್ರು ಕಮೆಂಟ್ ಕೂಡ ಹಾಕಿದ್ದಾರೆ, ಏನಪ್ಪಾ ಅಂತಂದ್ರೆ ಲೈನಿಂಗ್ ಕಟ್ ಮಾಡ್ಕೋಬೇಕಾ ಅಥವಾ ಮೇನ್ ಫ್ಯಾಬ್ರಿಕ್ ಫಸ್ಟ್ ಕಟ್ ಮಾಡ್ಕೋಬೇಕಾ ಅಂತ ಕೇಳಿದ್ರು ಒಬ್ರು ಕ್ವಶನ್. ಏನಪ್ಪಾ ಅಂತಂದ್ರೆ ನಾನು ಪ್ರತಿ ಸಲ ಕಟ್ ಮಾಡೋದು ಲೈನಿಂಗ್ಗೆ. ಯಾಕಪ್ಪ ಅಂತಂದ್ರೆ ಲೈನಿಂಗು ಪರ್ಫೆಕ್ಟ್ ಆಗಿ ಒಂದು ಅಳತೆ ಕಟ್ ಮಾಡ್ಕೊಂಡ್ರೆ ನಮಗೆ ಮೇನ್ ಫ್ಯಾಬ್ರಿಕ್ ಹೆಚ್ಚು ಕಮ್ಮಿ ಹಿಡ್ಕೊಂಡು ನೋಡ್ಕೊಂಡ್ಬಿಟ್ಟು ನಾವು ಕಟ್ ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ. ಯಾಕಂತಂದ್ರೆ ಒಬ್ಬೊಬ್ರದ್ದು ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಶಾರ್ಟೇಜ್ ಅನ್ನೋದು ಬರುತ್ತೆ ಅಲ್ವಾ. ಲೈನಿಂಗ್ ಕರೆಕ್ಟ್ ಆಗಿ ಇಟ್ಬಿಟ್ರೆ ಅಂದ್ರೆ ನಮಗೆ ಅಳತೆ ನೋಡ್ಕೊಂಡು ಕರೆಕ್ಟ್ ಆಗಿ ಇಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಅಲ್ಲಿ ನಾವು ಕಟ್ ಮಾಡ್ಕೋಬಹುದು. ಅದಕ್ಕೆ ನಾನು ಪ್ರತಿ ಸಲ ನಾನು ಕಟ್ ಮಾಡೋದು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋದಿಲ್ಲ, ಲೈನಿಂಗ್ಗೆ ಕಟ್ ಮಾಡ್ಕೊತೀನಿ. ಅದೇ ರೀತಿ ನೀವು ಕೂಡ ಅಷ್ಟೇನೆ, ಫಸ್ಟ್ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದಕ್ಕಿಂತ ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡು ಆಮೇಲೆ ನೀವು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ಸ್ವಾತಿ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿಯಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ನಾವು ಈ ರೀತಿ ಇಟ್ಕೋಬಾರ್ದು. ಕರೆಕ್ಟ್ ಆಗಿ ಈ ರೀತಿ ಇಟ್ಕೋಬಾರ್ದು, ನೇರವಾಗಿ ಇಟ್ಕೋಬಾರ್ದು. ಇದೇನಿರುತ್ತೆ ಅಲ್ವಾ, ಈ ರೀತಿ ಇಟ್ಕೋಬಾರ್ದು. ಈ ರೀತಿ ಇಟ್ಕೊಂಡ್ರೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ, ಶೇಪ್ ಕೂಡ ಬರಲ್ಲ. ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ, ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಒಂದು ಹೊಲಿಗೆ ಹಾಕೊಂಡ್ ಬಂದ್ಬಿಡಿ. ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು. ಮತ್ತೆ ಇನ್ನು ಒಂದ್ ಏನಪ್ಪಾ ಅಂದ್ರೆ ಇಲ್ಲೇನ ಟಚ್ ಪಾಯಿಂಟ್ ಹಿಡಿದಿರ್ತೀವಲ್ವಾ, ಇದನ್ನ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ, ಇಲ್ಲ ಅಂದ್ರೆ ಅಲ್ಲಿ ಹಿಡ್ದಂಗ ಆಗುತ್ತೆ. ಅಷ್ಟೊಂದು ನಮ್ಗೆ ಆ ಜಾಗದಲ್ಲಿ ಫ್ರೀ ಅನ್ಸೋದಿಲ್ಲ. ನಿಮ್ಗೆ ಒಂದೊಂದಾಗಿ ತೋರಿಸ್ಬಿಡ್ತೀನಿ, ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟ್ರೇಟ್ ಆಗಿ ಬರುತ್ತೆ ಅಂತ. ನಾವು ಇದೇ ರೀತಿ ಫಸ್ಟ್ಗೆ ನಾನು ಸ್ಟ್ರೇಟ್ ಆಗಿ ಇಟ್ಬಿಟ್ಟು ಹೊಲ್ಬಿಟ್ಟು ಏನಾಗುತ್ತೆ ಅಂದ್ರೆ ಶೇಪ್ ಬರಲ್ಲ, ಮುಂದೆ ಬಂದಂಗ ಆಗ್ಬಿಡುತ್ತೆ ಅದು. ಅದಕ್ಕೆ ಫಸ್ಟ್ ನಾವು ಕ್ರಾಸ್ ಅಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೇಕು. ಯಾವಾಗ್ಲೂ ಇದೇ ತರ ನೀವು ಕ್ರಾಫ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ. ನೇರವಾಗಿ ಅಟ್ಯಾಚ್ ಮಾಡೋದು ಅಷ್ಟೊಂದು ಫಿನಿಶಿಂಗ್ ಕೊಡೋದಿಲ್ಲ. ನೇರವಾಗಿ ನೀವು ಅಟ್ಯಾಚ್ ಮಾಡಕ್ ಹೋಗ್ಬೇಡಿ, ಇನ್ಸಿಬಲ್ ಆಗಿ ಈ ರೀತಿ ಅಟ್ಯಾಚ್ ಮಾಡಿ. ಇವಾಗ ಟರ್ನ್ ಮಾಡಿ ತೋರಿಸಿದ್ನಲ್ವಾ, ಅದೇ ರೀತಿ ಒಂದು ಅಟ್ಯಾಚ್ ಮಾಡಿ. ಎಕ್ಸ್ಟ್ರಾ ಇರೋದನ್ನ ನಾನು ರಿಮೂವ್ ಮಾಡ್ಕೊಂಡೆ. ನೋಡಿದ್ರಿ ಅಲ್ವಾ ಯಾವ ರೀತಿ ಬಂತು ಅಂತಂದ್ಬಿಟ್ಟು. ಈ ರೀತಿ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರಿ ಅಂದ್ರೆ ನೀಟಾಗಿ ಬರುತ್ತೆ.
ಇವಾಗಿನ ಎಕ್ಸ್ಟ್ರಾ ಒಂಚೂರು ಆಚೆ ಈಚೆ ಇರುತ್ತೆ ಅಲ್ವ ಅದನ್ನ ರಿಮೂವ್ ಮಾಡ್ಕೊಂಬಿಡಿ. ಓಕೆ, ನೋಡಿದ್ರಲ್ವಾ ಯಾವ ರೀತಿ ಒಂದು ಸ್ಟಿಚಿಂಗ್ ಅನ್ನ ಮಾಡ್ಬೇಕು ಅಂತಂದ್ಬಿಟ್ಟು. ನಾನು ಅವಾಗ್ಲೇ ಹೇಳಿದ್ನಲ್ವಾ, ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಎಕ್ಸ್ಟ್ರಾ ಇರ್ಲಿ ಅಂತಂದ್ಬಿಟ್ಟು ಮೇನ್ ಫ್ಯಾಬ್ರಿಕ್ ನನ್ಗೆ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದೀನಿ. ಓಕೆನಾ ಸ್ನೇಹಿತರೆ? ಎಕ್ಸ್ಟ್ರಾ ಇರೋದೇನಿರುತ್ತೆ ಅಲ್ವಾ, ಸ್ವಲ್ಪ ಆಚೆ ಈಚೆ ಇರೋದನ್ನ ಕರೆಕ್ಟ್ ಆಗಿ ನೀಟಾಗಿ ರಿಮೂವ್ ಮಾಡ್ಕೊಂಬಿಡಿ. ಯಾಕಂತಂದ್ರೆ ಪೈಪಿಂಗ್ ಮಾಡೋದಾಗ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ದಾಗ್ಲಿ ಅಷ್ಟೊಂದು ನೀಟ್ ಅನ್ಸೋದಿಲ್ಲ. ಅದಕ್ಕೆ ಈ ರೀತಿ ಮಾಡ್ಕೊಂಬಿಡಿ. ಇವಾಗ ಇದನ್ನೊಂದು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಕೆಳಗಡೆ ಇಡ್ಬೇಕಾದ್ರೂ ಅಷ್ಟೇನೆ, ಇಲ್ಲಿ ಒಂಚೂರು ನೋಡ್ತಾ ಇರ್ಬೋದು, ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಹೊಲ್ಕೊಂಬಿಡಿ. ಕ್ರಾಸಾಗಿ ಇಡೋದ್ರಿಂದ ನಮಗೆ ನೇರವಾಗಿ ಸಿಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ತುಂಬಾ ಗಲಾಟೆ ಇದೆ. ಅಕ್ಕಪಕ್ಕದ ಮಕ್ಕಳು ಎಲ್ಲ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಆದ್ರೆ ಸಾರಿ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಮಾಡದ ಬಿಡದ ಅಂತ ಅನಿಸ್ತು ನನ್ಗೆ ವಿಡಿಯೋ. ಆದ್ರೆ ಕ್ಲಾರಿಟಿ ಕೊಡ್ಬೇಕು ಅಂತ ಅನಿಸ್ತು. ಸ್ವಾತಿ ಅವ್ರು ನಿನ್ನೆನೆ ಕಮೆಂಟ್ ಹಾಕಿದ್ರು. ಅವರು ನೋಡಿದ್ರಿ ಅಲ್ವಾ ಯಾವ ರೀತಿ ಬಂತು, ಕರೆಕ್ಟ್ ಆಗಿ ಶೇಪ್ ಬಂತು ಅಂತ. ಕಪ್ಸ್ ಹಿಡಿಯೋದಾಗ್ಲಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಓಕೆ ಸ್ವಾತಿ, ಇದು ವಿಡಿಯೋ ಓಕೆ ಸ್ವಾತಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಥವಾ ಅರ್ಥ ಆಯ್ತು, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಕ್ಲಿಯರಿಟಿ ತಿಳಿಸಿ ಅಂತ. ಅಂದ್ರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಇದು ಈ ಮೆಥಡ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಚೆಕ್ ಮಾಡಿ ವಿಡಿಯೋದಲ್ಲಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇಲ್ಲ ಇನ್ನೇ ಬೇರೆ ಟಿಪ್ಸ್ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಪ್ರಯತ್ನ ಪಡ್ಲಿಕ್ಕೆ ನಿಮಗೆ ರಿಪ್ಲೈ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರಾ, ಎಲ್ರಿಗೂ ಥ್ಯಾಂಕ್ ಯು.